ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸದ್ರೇವಾಸ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಲೆಟ್ಸ್ ಸಿ ಹೌ ಟು ಮೇಕ್ ಆ್ಯಪಲ್ ಪ್ಯೂರಿ. ನಾನಿಲ್ಲಿ ಚೆನ್ನಾಗಿ ತೊಳೆದಿರೋ ಸೇಬ್ ತಗೊಂಡು ಸಿಪ್ಪೆ ತೆಗಿತಾ ಇದ್ದೀನಿ. ಮಗುಗೆ ಯಾವಾಗಲೂ ಸಾಲಿಡ್ ಇಂಟ್ರೊಡ್ಯೂಸ್ ಮಾಡುವಾಗ ನಾವು ಫಸ್ಟು ಹಣ್ಣು ಮತ್ತು ತರಕಾರಿಗಳಿಂದ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಹಣ್ಣು ಮತ್ತು ತರಕಾರಿ ಬೇಗ ಡೈಜೆಸ್ಟ್ ಆಗುತ್ತೆ. ಸಿಪ್ಪೆ ತೆಗ್ದಾಯ್ತು. ಈಗ ಸೇಬಲ್ಲಿರೋ ಬೀಜಗಳನ್ನೆಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಈ ರೆಸಿಪಿ ಬೇಬೀಸ್ಗೆ ಒನ್ ಆಫ್ ದ ಬೆಸ್ಟ್ ಫಸ್ಟ್ ಫುಡ್ ಆಗಿರುತ್ತೆ. ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಾಯ್ತು. ನಾನೀಗ ಒಂದು ಫ್ರೈಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಸೇಬ್ನ ಸ್ಟೀಮ್ ಮಾಡಲಿಕ್ಕೆ. ಸ್ಟೀಮರ್ ಇಟ್ಕೊಂಡು ಕಟ್ ಮಾಡಿರೋ ಆ್ಯಪಲ್ ಪೀಸಸ್ ಎಲ್ಲ ಅದರೊಳಗಡೆ ಹಾಕಿಬಿಟ್ಟು ಅದನ್ನು ನೀಟಾಗಿ ಕ್ಲೋಸ್ ಮಾಡಿ ಒಂದು 7ರಿಂದ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ. ಈಗ 7ರಿಂದ 10 ನಿಮಿಷ ಆಗಿದೆ. ಈಗ ಲಿಡ್ ಓಪನ್ ಮಾಡಿ ಬೆಂದಿದೆಯಾ ಅಂತ ನೋಡೋಣ. ಡೈರೆಕ್ಟಾಗಿ ವಾಟರಲ್ಲಿ ಬೇಯಿಸ್ಕೊಳ್ಳೋ ಬದಲು ಈ ಥರ ಸ್ಟೀಮ್ ಮಾಡಿ ಬೇಯಿಸ್ಕೊಂಡ್ರೆ ಅದರಲ್ಲಿರೋ ವೈಟಮಿನ್ಸ್, ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಗೆ ರಿಟೈನ್ ಆಗುತ್ತೆ. ಸಾಫ್ಟಾಗಿ ಬೆಂದಿದೆ. ಇದು ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೋದು ಅಥವಾ ಮ್ಯಾಶರಿಂದನೂ ಮ್ಯಾಶ್ ಮಾಡ್ಕೊಳ್ಬೋದು. ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರು ಅಥವಾ ಬ್ರೆಸ್ಟ್ ಮಿಲ್ಕ್ ಅಥವಾ ಫಾರ್ಮುಲಾ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಪ್ಯೂರಿ ತುಂಬ ಲಿಕ್ವಿಡ್ ಫಾರ್ಮಲ್ಲಿ ಇರಬಾರ್ದು. ಒಂದು ಬೆರಳಲ್ಲಿ ತೊಗೊಂಡ್ರೆ ನಿಲ್ಲಬೇಕು, ವಾಟರ್ ಥರ ಹೋಗಬಾರ್ದು. ಆ ಕನ್ಸಿಸ್ಟೆನ್ಸಿಲಿ ಇರಬೇಕು. Apple puree is ready to serve your little one. Thank you for watching. Please do like, share and subscribe.